ನೋ ಕಮಾನ್ ಲೆಟ್ ಅಸ್ ಫೈಟ್. ನಾವಿವತ್ತು ದಾವಣಗೆರೆಯಲ್ಲಿ ಇದನ್ನು ಎಲ್ಲ ಸಮಾಜದ ಸಹಕಾರ ತಗೊಂಡು ಹಿಂದುಳಿದವರು, ದಲಿತರು, ರೈತ ಸಂಘದವರು, ಮುಂದೂರು ಸಮಾಜದವರು ಎಲ್ಲರೂ ಸಹಕಾರ ತಗೊಂಡು ನಾವು ಆದಿಲ್ ಪಾಷಾನ ಯಂಗ್ಸ್ಟರು ಇನ್ನು 24-25 ವರ್ಷ 32 ವರ್ಷ ಆಮೇಲೆ ಎಕ್ಸ್ಪೀರಿಯನ್ಸ್ಡ್ ಅಡ್ವೊಕೇಟ್ ಆಗಿರ್ತಕ್ಕಂಥವ್ರು, ತಂದೆನೂ ಕೂಡ ಅವ್ರು ರಾಜಕಾರಣದಲ್ಲಿ ಶಿವಶಂಕರಪ್ಪನಿಗೆ ಗೆಲ್ಲಿಸ್ತವ್ರು. ನಿಮಗೆ ಗೊತ್ತಿದೆ 3 ಎಲೆಕ್ಷನಲ್ಲೂ ಶಿವಶಂಕರಪ್ಪ ಎಲೆಕ್ಷನಲ್ಲಿ ನಾನೇ ಬಂದಿದ್ದೆ. ಅವ್ರು ನಮ್ಮ ಓಟ್ ತಗೊಳ್ಳೋರು MLA ಆಗೋರು. ಈ ಸಲ ಅವ್ರು ದೊಡ್ಡ ಮನಸ್ಸು ಮಾಡಿ ಬೇಡಪ್ಪ ನಮ್ಮಪ್ಪ ಅದ ನನ್ನ ಹೆಂಡ್ತಿ MP ಆಗಳ ಬೇಡ ತಗೊಳ್ರಿ ನಾವಿದು ಬಿಟ್ಟು ಕೊಡ್ತೀವಿ, ನೀವು ಯಾರಿಗಾದರೂ ಕೊಡ್ರಿ ಅಂತಂತೇಳಿ ಹೇಳೋದು ಬಿಟ್ಟು ಅವ್ರ ಮನೆ ಹೋದಾಗ ಅವಮಾನ ಮಾಡಿ ಕಳಿಸಿದ್ದಾರೆ. ಮುಸ್ಲಿಂ ಸಮಾಜದ ಮುಖಂಡರನ್ನು ಮತ್ತು ಮುಸ್ಲಿಂ ಸಮಾಜದ ಗುರುಗಳನ್ನು ಅವಮಾನ ಮಾಡಿ ಕಳಿಸಿದ್ದಾರೆ. ನಮ್ಮನ್ನು ನೀವು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಬರ್ತಾಯಿದ್ದೀರಿ. ನಾವು ನಿಮ್ಮ ಮನೆಗೆ ಕೇಳೋಕ್ಕೆ ಹೋಗಿದ್ದೀವಿ, ನಾವು ಬೇಡಕ್ಕೆ ಬಂದಿದ್ದೀವಿ, ಹೇಳೋ ಒಂದು ರೀತಿ ಇರುತ್ತೆ. ಅಥವಾ ಅದು ಯಾಕೆ ಅದು ಏನಾಗಿದೆ ಇವ್ರಿಗೆ ಗೆಲ್ಲಬಾರ್ದು ಅಂತೇಳಿ ಕಾಂಗ್ರೆಸ್ ತೀರ್ಮಾನ ತಗೊಂಡಿದೆಯೋ ಗೊತ್ತಿಲ್ಲ ನನಗೆ. ಆದ್ದರಿಂದ ನಾನು ಯಾರ ಬಗ್ಗೆ, ಶಿವಶಂಕರಪ್ಪನ ಬಗ್ಗೆ ಆಗಲಿ, ಮಲ್ಲಿಕಾರ್ಜುನ ಬಗ್ಗೆ ಆಗಲಿ, ಯಾರ ಬಗ್ಗೆಯೂ ನಾನು ದೂರಕ್ಕೂ ಹೋಗೋದಿಲ್ಲ, ಯಾರ ಬಗ್ಗೆ ಟೀಕೆ ಮಾಡೋಕ್ಕೂ ಹೋಗೋದಿಲ್ಲ. ನಾವು ಬಂದಿರೋದು ಭಿಕ್ಷೆ ಬೇಡಕ್ಕೆ ದಾವಣಗೆರೆ ಜನರ ಹತ್ರ. ಇದು ಕೇವಲ ನೀವು ಗೆಲ್ಲಿಸ್ತಕ್ಕಂಥದ್ದು ದಾವಣಗೆರೆ ಒಬ್ಬ MLAಗಲ್ಲ, ಕರ್ನಾಟಕ ರಾಜ್ಯದಲ್ಲಿ 3ನೇ ಶಕ್ತಿಗೆ ಒಂದು ಬುನಾದಿ ದಾವಣಗೆರೆಯಿಂದಲೇ ಆಗಬೇಕು. ಮೋಹನ್ ರಾಜ್ ಅವರು ಬಂದಿದ್ದಾರೆ, DSS ರಾಜ್ಯಾಧ್ಯಕ್ಷರು. ಸೊ ಅದಕ್ಕೆ ಇವತ್ತಿನಿಂದ 8ನೇ ತಾರೀಕು ತನಕ ನಾವೆಲ್ಲರೂ ಇಲ್ಲೇ ಇರ್ತೀವಿ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಹಾಯ ನಮಗೆ ಬೇಕು ಅಂತೇಳಿ ಕೈ ಮುಗಿದು ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಸ್ನೇಹಿತರೆ,